ಲಾಸ್ಟ್ KMF ವೇಕೆನ್ಸಿ 1 or 2 or 3 ಮಂತ್ಸ್ ಒಳಗಡೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಯಾವಾಗ ಬರುತ್ತೆ ಕೇಳಿ ವಿಚಾರಿಸಿ. ಸೊ ಟೆಕ್ನಿಕಲ್ ಪೋಸ್ಟಲ್ಲಿ ನೋಡೋದಾದರೆ ಲ್ಯಾಬ್ ಅಸಿಸ್ಟೆಂಟು, ಡಿಪ್ಲೊಮೊ ರಿಲೇಟೆಡ್ ಸಬ್ಜೆಕ್ಟ್ಸ್ನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧುಮಿತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ. ತುಂಬ ದಿನದಿಂದ ವಿಡಿಯೋನ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆದರೆ ಇಮೇಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ತುಂಬ ಜನ KMF ರಿಲೇಟೆಡ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ನನ್ನನ್ನು ನಂಬಿ ಇಷ್ಟೊಂದು ಕ್ವೆಶನ್ಸ್ನ ಕೇಳಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಎಲ್ಲರೂ ಹೀಗೆ ಕಂಟಿನ್ಯೂ ಮಾಡಿ. ನನ್ನ ಕೈಲಿ ಇಷ್ಟ ಆಗುತ್ತೆ. ನೀವು ಈ ಥರ ಕೇಳೋದ್ರಿಂದನೇ ತುಂಬ ಇದನ್ನು ಇನ್ನೂ ಕಲೆಕ್ಟ್ ಮಾಡಬೇಕು, ಈ ಥರ ಹೇಳಬೇಕು ಆ ಥರ ಒಂದು ಪಾಸಿಟಿವ್ ಆಗಿದ್ದೀನಿ ನಾನು. ಆದರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಗೈಸ್. ಏನು ಗೊತ್ತಿಲ್ಲದೇ ನಾವು ಬ್ಲ್ಯಾಂಕಾಗಿ ಉತ್ತರ ಕೊಡಲಿಕ್ಕೂ ಆಗೋದಿಲ್ಲ. ಎಷ್ಟಾಗುತ್ತೆ ಅಷ್ಟು ಕಲೆಕ್ಟ್ ಮಾಡಿದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ. ಕಮೆಂಟ್ಸ್ ಎಲ್ಲ ಒಂದಷ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲದಕ್ಕೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ. ಮತ್ತು KMF ಎಕ್ಸಾಮ್ ಬಗ್ಗೆ ಕಂಪ್ಲೀಟಾಗಿ ಒಂದು ಕ್ಲಾರಿಟಿ ಕೊಡೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಯಾರು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ತುಂಬಾ ಟೈಮ್ ಆಗ್ತಾ ಇದೆ. ಹೌದು, ಯಾಕೆಂದರೆ ಮನೇಲಿಲ್ಲ, ವರ್ಕಿಂಗಲ್ಲಿ ಇರೋದ್ರಿಂದ. ಸೊ ಅದು ಬ್ಯಾಲೆನ್ಸ್ ಮಾಡಬೇಕು, ಮನೆಯೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಇದರಿಂದ ತುಂಬ ಕಷ್ಟ ಆಗ್ತಾ ಇದೆ. ಬಟ್ ತೊಂದರೆ ಇಲ್ಲ, ಯಾವಾಗ ಫ್ರೀ ಆಗುತ್ತೆ ಆ ಟೈಮಲ್ಲಿ ನಾನು ಕಲೆಕ್ಟ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಆದರೆ ವಿಡಿಯೋ ಮಾಡಲಿಲ್ಲ ಅಂತ ಅಲ್ಲ, ಓಲ್ಡ್ ವೀಡಿಯೋಸ್ಗೆ ಕಮೆಂಟ್ಸ್ ಮಾಡಿದ್ರೆ ನಾನು ಎಷ್ಟಾಗುತ್ತೆ ಅಷ್ಟು ರಿಪ್ಲೈ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ರಿಪ್ಲೈ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ರಿಪೀಟ್ ಕಮೆಂಟ್ಸ್ ಬಂದಿದ್ರೆ ಅದಕ್ಕೆ ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಅಷ್ಟೇ. ಸೊ ಲಾಸ್ಟ್ ಫ್ಯೂ ಡೇಸಿಂದ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳ್ತಾ ಇರೋವಂಥ ಕ್ವಶನ್ಸ್ಗಳು ನೋಡೋದಾದರೆ, ಶಿಮುಲು, ತುಮುಲು, ಮೈಮುಲು, ಬಮುಲು ಎಕ್ಸಾಮ್ಸ್ ಇದೆಲ್ಲ ಯಾವಾಗ ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೆ, ಎಕ್ಸಾಮ್ ಡೇಟು ಯಾವಾಗ ಬರುತ್ತೆ, ನೋಟಿಫಿಕೇಷನ್ ಯಾವಾಗ ಬರುತ್ತೆ, ನೆಕ್ಸ್ಟ್ ನೋಟಿಫಿಕೇಷನ್ನು, ಕ್ವಶನ್ ಪೇಪರ್ ಹೇಗೆ ಕಲೆಕ್ಟ್ ಮಾಡೋದು, ಮತ್ತು ಯಾವ ಬುಕ್ಸ್ನ ರೆಫರ್ ಮಾಡಬೇಕು, ಯಾವ ಪೋಸ್ಟ್ಗೆ ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಯಾವುದನ್ನ ಜಾಸ್ತಿ ಓದಬೇಕು, ಈ ಥರ ಕ್ವಶನ್ಸ್ ಎಲ್ಲ ಇದೆ ಫ್ರೆಂಡ್ಸ್. ಈ ಎಲ್ಲ ಡೌಟ್ಸ್ನ ಇದೊಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ, ಆನ್ಸರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಡೌಟ್ಸ್ ಇದ್ದರೆ ಏನಾರು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಗೈಸ್, ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನೋಡೋದಾದರೆ KMF ಅಂದರೆ ಏನು, ಇದನ್ನು ಫಸ್ಟು ತಿಳ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಎಕ್ಸಾಮ್ಸ್ಗೆಲ್ಲ ಅಟೆಂಡ್ ಮಾಡಿರೋರು, ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕಿರೋದೆಲ್ಲ ಗೊತ್ತಿರುತ್ತೆ. ಬಟ್ ಬೇಸಿಕ್ಕಾಗಿ ಹೇಳೋದು ನೋಡೋದಾದರೆ KMF ಅಂದರೆ ಏನು. ಸೊ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳ್ತಾರೆ. ಇದು ಗೌರ್ನಮೆಂಟ್ ಕೋಆಪರೇಟಿವ್ ಆರ್ಗನೈಸೇಷನಲ್ಲಿ ಬರುತ್ತೆ. ಸೊ ಅಂಡರ್ KMF ಅಲ್ಲಿ ಬರೋದು ಯೂನಿಯನ್ಸ್ನ ನೋಡೋದಾದರೆ ಬಮುಲು ಬ್ಯಾಂಗ್ಳೂರು, ಮೈಮುಲು ಮೈಸೂರು, ತುಮುಲು ತುಮಕೂರು, ಶಿವಮೊಗ್ಗದಾದರೆ ಶಿಮುಲು, ಈ ಥರ ಬೇರೆ ಬೇರೆ ಒಂದು ಯೂನಿಯನ್ಸ್ಗಳಿರುತ್ತೆ. ಅದರ್ ಯೂನಿಯನ್ ಡಿಸ್ಟ್ರಿಕ್ಕು ಕೂಡ ಅದರ್ ಯೂನಿಯನ್ಸ್, ಮಿಲ್ಕ್ ಯೂನಿಯನ್ಸ್ ಬರುತ್ತೆ. ಆದರೆ ಎಲ್ಲ ಯೂನಿಯನ್ಸು ಸಪ್ರೇಟ್ ನೋಟಿಫಿಕೇಷನ್ ಬರುತ್ತೆ ಗಾಯ್ಸ್. ಒಂದೇ ನೋಟಿಫಿಕೇಷನ್ನೇ ಎಲ್ಲದಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಯೂನಿಯನ್ಸ್ದು ಸಪ್ರೇಟ್ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲೇ ರಿಲೀಸ್ ಮಾಡ್ತಾರೆ. ಆದರೆ ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಸಿಲೆಬಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್, ಸೇಮ್ ಇರುತ್ತೆ. ಸೊ KMF ನೋಟಿಫಿಕೇಷನ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಈಗ ಮುಂಚೆ ಬಂದಿರೋದಲ್ಲ, ನೆಕ್ಸ್ಟ್ ಯಾವಾಗ ಬರುತ್ತೆ, ಮೋಸ್ಟ್ ಕಾಮನ್ ಕ್ವಶನ್ಸ್ ಇದು. KMF ಎಕ್ಸಾಮ್ಸ್ ಇಯರ್ ಫಿಕ್ಸ್ಡ್ ಡೇಟ್ ಅಂತ ಇರೋದಿಲ್ಲ. ಅಂದರೆ ಈ ಇಯರಲ್ಲಿ ಇಂಥ ಫಿಕ್ಸ್ಡ್ ಮಂತಲ್ಲೇ ಬರುತ್ತೆ ಅಂತ ಇರೋದಿಲ್ಲ. ವೇಕೆನ್ಸಿ ಬಂದಾಗ ನೋಟಿಫಿಕೇಷನ್ನ ಬಿಡ್ತಾರೆ. ಸೊ ಯಾವಾಗ ವೇಕೆನ್ಸಿ ಇರುತ್ತೆ ಅಲ್ಲಿ ಆ ಟೈಮಲ್ಲಿ ನೋಟಿಫಿಕೇಷನ್ನ ಬಿಡ್ತಾರೆ. ಬಟ್ ಜನರಲ್ ಆಗಿ ನೋಡೋದಾದರೆ ನೋಟಿಫಿಕೇಷನ್ ಆಲ್ಮೋಸ್ಟು ಜನವರಿ ಟು ಏಪ್ರಿಲ್ ಈ ಮಿಡಲಲ್ಲಿ, ಅಥವಾ ಆಗಸ್ಟ್ ಟು ಅಕ್ಟೋಬರ್ ಈ ಒಂದು ಮಧ್ಯದಲ್ಲಿ ಆಲ್ಮೋಸ್ಟ್ ನೋಟಿಫಿಕೇಷನ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಎಕ್ಸಾಮ್ಸ್ ಅಂತ ಬಂದರೆ ನೋಟಿಫಿಕೇಷನ್ ಬಂದ ಒಂದು 1 or 2 or 3 ಮಂತ್ಸ್ ಒಳಗಡೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಬಟ್ ಸಮ್ಟೈಮ್ಸ್ ಡಿಲೇ ಆಗುತ್ತೆ. ಸೊ ಆಗಿದೆ ಕೂಡ, ಈಗ ಆಲ್ರೆಡಿ ಡಿಲೇ. ಏನಕ್ಕೆ ಅಂತ ಡೈರೆಕ್ಟು ನಮ್ಮಿಂದ ಅಥವಾ ಎಂಪ್ಲಾಯೀಸಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡ್ರೆ ಅವ್ರಿಗೇನು ಗೊತ್ತು ಅದನ್ನು ಹೇಳ್ತಾರೆ. ಬಟ್ ನಾವು ಅಫಿಷಿಯಲಾಗಿ ಅನೌನ್ಸ್ ಆಗೋ ತನಕ ಕೂಡ ಯಾವುದಕ್ಕೂ ಕೂಡ ಅಡ್ಜಸ್ಟ್ ಆಗಬಾರ್ದು. ಸೊ ಅಫಿಷಿಯಲಾಗಿ ಬರೋ ತನಕ ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಗೈಸ್.
ಸೊ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದರೆ ಎಕ್ಸಾಮ್ ಡೇಟು ಅಫಿಷಿಯಲ್ ವೆಬ್ಸೈಟಲ್ಲಿ ಬರೋ ತನಕ ದಯವಿಟ್ಟು ವೆಯ್ಟ್ ಮಾಡಿ. ಕಮೆಂಟ್ಸ್ ಮಾಡ್ತೀರಾ, ನೋಟಿಫಿಕೇಷನ್ ಆಗಿದೆ, ಅಪ್ಲಿಕೇಶನ್ ಹಾಕಿದ್ದೀನಿ, ಎಕ್ಸಾಮ್ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಕೇಳಿ ವಿಚಾರಿಸಿ. ಸೊ ನಾನು ಕೇಳಿ ವಿಚಾರಿಸ್ತೀನಿ ಅಂದ್ಕೊಳ್ಳಿ, ಯಾರು ಎಂಪ್ಲಾಯೀಸ್ ಇರ್ತಾರೋ ಅಥವಾ ಇನ್ನೊಬ್ರು ಅವ್ರ ಬಗ್ಗೆ ಗೊತ್ತಿರೋದು ಕೇಳ್ತೀವಿ ಅಂದ್ಕೊಳ್ಳಿ, ಬರ್ಬೋದು ಇನ್ನೊಂದು ತಿಂಗಳಲ್ಲಿ. ಸುಮ್ಮನೆ ಬ್ಲ್ಯಾಂಕಾಗಿ ಉತ್ತರ ಕೊಡ್ತಾರೆ ಗೈಸ್. ಈವನ್ ನಾನು ಕೂಡ ಹಂಗೆ ಹೇಳ್ಬೋದು, ಇನ್ನೊಂದು ಮಂತ್ ಅಥವಾ 2 ಮಂತ್ಸಲ್ಲಿ ಕಂಡಕ್ಟ್ ಮಾಡ್ಬೋದು ಅಂತ. ಬಟ್ ಕಂಪ್ಲೀಟ್ ಡಿಪೆಂಡ್ ಆಗಿರೋದು ಅಫಿಷಿಯಲ್ ವೆಬ್ಸೈಟ್. ಸೊ ಎಕ್ಸಾಮ್ ಡೇಟು ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾಲ್ ಲೆಟರಲ್ಲಿ ಬರುತ್ತೆ. ಅಲ್ಲಿ ತನಕನೂ ಕೂಡ ಯಾವುದು ಅದು ಕ್ಲಿಯರ್ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಅಂತಲೇ ನೀವು ಅಫಿಷಿಯಲ್ ವೆಬ್ಸೈಟ್ನ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಆಗಿ ನೀವು ಏನು ನೋಡಬೇಕು ಅಂದರೆ, ಯಾವಾಗಲೂ KMF ಅಪ್ಲಿಕೇಶನ್ ಹಾಕಿರೋರು ಅಥವಾ ನೋಡ್ತಾ ಇರೋರು ಜಾಬ್ನ kmf.karnataka.government.in ಚೆಕ್ ಮಾಡ್ತಾರೆ ವೆಬ್ಸೈಟ್ನ. ರೆಸ್ಪೆಕ್ಟಿವ್ ಯೂನಿಯನ್ ವೆಬ್ಸೈಟ್ಗಳು ಏನೇನಿದೆ, ಬಮ್ಮೂಲು, ಶಿಮೂಲು, ಮೈಮೂಲು, ತುಮೂಲು, ಈ ಥರ ಯೂನಿಯನ್ ವೆಬ್ಸೈಟ್ನ ಚೆಕ್ ಮಾಡ್ತಾರೆ. ನೀವು ಯಾವ ಯೂನಿಯನ್ಗೆ ಅಂದರೆ ಬಮ್ಮಲ್ಗೆ ಹಾಕಿರ್ತೀರ ಅಂದ್ಕೊಳ್ಳಿ, ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ. ಸೊ ಅಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಏನೇ ಚೇಂಜಸ್ ಆಗಲಿ, ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅನ್ನೋದಾಗಲಿ ಕಂಪ್ಲೀಟ್ ಆಗ್ತಾರೆ. ನೀವು ಅಲ್ಲಿ ಕೊಟ್ಟಾಗ ಮಾತ್ರ ನೀವು ಅದನ್ನು ನಿಜ ಅನ್ಕೋಬೇಕೇ ಹೊರತು ಯಾರೋ ಒಬ್ರು ಹೇಳ್ತಾರೆ ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಸೊ ಅದೆಲ್ಲ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ತೆಗ್ದಾಕಿ. ಬಟ್ ಇಲ್ಲಿ ತೊಗೋಬೇಕಾದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ ಗೈಸ್. ಸೊ KMF ಎಕ್ಸಾಮ್ಸು ಯಾವ್ಯಾವ ಪೋಸ್ಟ್ಗೆ ಬರುತ್ತೆ, ಇಂಥ ಪೋಸ್ಟ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಪೋಸ್ಟ್ನ ನೋಡೋಣ. ಅಂದರೆ ಆ ಒಂದು ರಿಲೇಟೆಡ್ ಜಾಬ್ ವರ್ಕಿಂಗಲ್ಲಿ ಹೆಂಗಿರುತ್ತೆ ಅದ್ರ ಮೇಲೆ. ಟೆಕ್ನಿಕಲ್ ಪೋಸ್ಟ್ ಅಂತ ಇದೆ, ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತ ಬರುತ್ತೆ. ಸೊ ಟೆಕ್ನಿಕಲ್ ಪೋಸ್ಟಲ್ಲಿ ನೋಡೋದಾದರೆ ಜೂನಿಯರ್ ಟೆಕ್ನಿಷಿಯನ್ಸು, ಸೊ ಅಸಿಸ್ಟೆಂಟ್ ಇಂಜಿನಿಯರು, ಡೈರಿ ಸೂಪರ್ವೈಸರು, ಈ ಥರ ಬರುತ್ತೆ ಟೆಕ್ನಿಕಲ್ ಪೋಸ್ಟ್ಗೆ. ಇನ್ನು ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತ ಬಂದರೆ ಕ್ಲರ್ಕು, ಜೂನಿಯರ್ ಅಸಿಸ್ಟೆಂಟು, ಅಕೌಂಟ್ ಅಸಿಸ್ಟೆಂಟು, ಡ್ರೈವರು, ಲ್ಯಾಬ್ ಅಸಿಸ್ಟೆಂಟು, ಮತ್ತು ಹೆಲ್ಪರು, ಅಟೆಂಡರು, ಈ ಥರ ಬರುತ್ತೆ. ಅದು ನಾನ್ ಟೆಕ್ನಿಕಲ್ ಪೋಸ್ಟು. ಸೊ ಪೋಸ್ಟ್ ಪ್ರಕಾರ ಸಿಲೆಬಸ್ಸು ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ ಗೈಸ್. ಪೋಸ್ಟ್ ವೈಸ್ ಸಬ್ಜೆಕ್ಟ್ನ ನೋಡೋದಾದರೆ ನೆಕ್ಸ್ಟ್ ನಾವು ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಸಬ್ಜೆಕ್ಟ್ ಹೇಗೆ ಬರ್ಬೋದು ಅಂತ ನೋಡೋದಾದರೆ, ಕ್ಲರ್ಕು ಮತ್ತು ಮೊದಲನೇದಾಗಿ ಕ್ಲರ್ಕು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಪೋಸ್ಟ್ಗೆ ಆಲ್ಮೋಸ್ಟ್ ಜನರಲ್ ನಾಲೆಡ್ಜ್ ಕವರ್ ಮಾಡ್ಕೊಳ್ಳಿ. ಜನರಲ್ ನಾಲೆಡ್ಜ್ ಕ್ವಶನ್ಸ್ ಬರುತ್ತೆ, ಕನ್ನಡ ಲ್ಯಾಂಗ್ವೇಜು, ಇಂಗ್ಲೀಷ್ ಲ್ಯಾಂಗ್ವೇಜು, ರೀಸನಿಂಗ್ಸು, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜು ಮತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬರುತ್ತೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು ಸ್ವಲ್ಪ ಈಸಿನೇ ಇರುತ್ತೆ ಗೈಸ್, ಹಾಗಂತ ಹೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಕ್ಲರ್ಕು ಮತ್ತು ಜೂನಿಯರ್ ಅಸಿಸ್ಟೆಂಟ್ ಒಂದು ಪೋಸ್ಟ್ಗೆ ಆಲ್ಮೋಸ್ಟು ಬರೋವಂಥ ಸಬ್ಜೆಕ್ಟ್ಸು. ಇನ್ನು ಜೂನಿಯರ್ ಟೆಕ್ನಿಷಿಯನ್ನು ಮತ್ತು ಡೈರಿ ಸೂಪರ್ವೈಸರ್ಸ್ಗೆ ಯಾವುದು ಅಂತ ನೋಡೋದಾದರೆ ITI ಮತ್ತು ಡಿಪ್ಲೊಮೊ ರಿಲೇಟೆಡ್ ಸಬ್ಜೆಕ್ಟ್ಸ್ನ ಆ ಒಂದು ಇದರಲ್ಲಿ ಬರುತ್ತೆ. ಡೈರಿ ಸೈನ್ಸ್ ಬೇಸಿಕ್ಸ್ ಇದ್ರ ಬಗ್ಗೆ, ಇನ್ನು ಜನರಲ್ ನಾಲೆಡ್ಜು ಮತ್ತು ಮ್ಯಾಥ್ಸ್ ಆ್ಯಂಡ್ ರೀಸನಿಂಗು, ಬೇಸಿಕ್ ರೀಸನಿಂಗ್ಸು, ಈ ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ನ ಮಾಡಬೇಕಾಗುತ್ತೆ. ಯಾರು ಜೂನಿಯರ್ ಟೆಕ್ನಿಷಿಯನು ಮತ್ತು ಡೈರಿ ಸೂಪರ್ವೈಸರ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದೀರಾ ಅವರಿಗೆ. ಇನ್ನು ಅಕೌಂಟ್ ಅಸಿಸ್ಟೆಂಟ್ ಅಂತ ಅಲ್ಲೇ ಹೇಳುತ್ತೆ, ಕಂಪ್ಲೀಟ್ ಅಕೌಂಟ್ಸ್ ಬಗ್ಗೆ ನೀವು ಅಕೌಂಟ್ ಸ್ಟೂಡೆಂಟಾ ಕಂಪ್ಲೀಟಾಗಿ ತಿಳ್ಕೊಂಬಿಡಿ. ಅಕೌಂಟಿಂಗ್ ರೂಲ್ಸ್ ಏನಿದೆ ಇದು ನೀವು ನಿದ್ರೆಯಲ್ಲೇ ತಿಳಿಸಿದ್ರು ಕೂಡ ಹೇಳಬೇಕು. ಸೊ ಇನ್ನು ಕಾಮರ್ಸ್ ಬೇಸಿಕ್ಸ್ ಏನೇನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಮ್ಯಾಥ್ಸು, ಕಂಪ್ಯೂಟರು, ಜನರಲ್ ನಾಲೆಡ್ಜು, GK ಮತ್ತು ಕನ್ನಡ ಏನಿದೆ, ಜನರಲ್ ನಾಲೆಡ್ಜು ಮತ್ತು ಕನ್ನಡ ಏನಿದೆ ಇದು ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಜನರಲ್ ನಾಲೆಡ್ಜು ಮತ್ತು ಕನ್ನಡ ಸಬ್ಜೆಕ್ಟು. ಸೊ ಇಷ್ಟು ಅಕೌಂಟ್ಸ್ ಅಸಿಸ್ಟೆಂಟ್ಗೆ ಗೊತ್ತಾಯ್ತಲ್ವ, ಅಕೌಂಟ್ಸು ಮತ್ತು ಕಾಮರ್ಸ್ ಬೇಸಿಕ್ಸು, ಮ್ಯಾಥ್ಸು, ಕಂಪ್ಯೂಟರು, ಜನರಲ್ ನಾಲೆಡ್ಜು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸಬ್ಜೆಕ್ಟ್ ಕವರ್ ಮಾಡಿ. ಇನ್ನು ಯಾವ ಸಬ್ಜೆಕ್ಟು ಜಾಸ್ತಿ ಓದಬೇಕು, ಕ್ವಶನ್ಸ್ ಕೇಳಿದರೆ ಯಾವ ಸಬ್ಜೆಕ್ಟ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅಂತ ಹೇಳಿ. ಹೈ ಪ್ರಯಾರಿಟಿ ಸಬ್ಜೆಕ್ಟ್ಸ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಕರ್ನಾಟಕ GKನಲ್ಲಿ ನೋಡೋದಾದರೆ KMF ಹಿಸ್ಟ್ರಿ. ಸ್ವಲ್ಪ KMF ಬಗ್ಗೆ ನೀವು ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ KMF ಹಿಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಮಿಲ್ಕ್ ಯೂನಿಯನ್ಸ್ ಬಗ್ಗೆ ಚರ್ಚೆ ಮಾಡಿ, ಅಂದರೆ ಮಿಲ್ಕ್ ಯೂನಿಯನ್ಸ್ ಬಗ್ಗೆ ಎಲ್ಲ ನೋಡಿ. ಕರ್ನಾಟಕ ಸ್ಕೀಮ್ಸ್ಗಳು ಯಾವ್ದಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಬಂದು ಮೋಸ್ಟ್ ಜಾಸ್ತಿ ಯಾವ ಸಬ್ಜೆಕ್ಟ್ ಜಾಸ್ತಿ ಓದ್ಕೋಬೇಕು ಅಂತ ಹೇಳ್ತಿರೋದು ನಾನು. ಇನ್ನು ಕನ್ನಡ ಲ್ಯಾಂಗ್ವೇಜಲ್ಲಿ ಬಂದರೆ ಗ್ರಾಮರು, ಹೈಸ್ಕೂಲ್ ಲೆವೆಲ್ ಗ್ರಾಮರ್ ಇರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು.
ಪ್ರೊವರ್ಬ್ಸ್ ಕೇಳ್ತಾರೆ. ಸೊ ಅದನ್ನು ಅಷ್ಟೇ. ಇನ್ನು ರೀಸನಿಂಗ್ಸಲ್ಲಿ ಸೀರೀಸು ಅಂದರೆ ಈಗ ಟ್ರೆಂಡಿಂಗಲ್ಲಿ ಓಡ್ತಾ ಇದೆಯಲ್ಲ ಸೀರೀಸು, ಸೊ ಆ ಸೀರೀಸ್ ಅಲ್ಲ, ರೀಸನಿಂಗ್ಸ್ ಮ್ಯಾಥಮೆಟಿಕ್ ವೈಸಲ್ಲಿ ಬರುತ್ತೆ ನೋಡಿ ರೀಸನಿಂಗ್ಸು. ಸೊ ಇದು ಬ್ಲಡ್ ರಿಲೇಷನ್ಸು ಅಂತ ಹೇಳಿದ್ರೆ ಒಂಥರ ಫನ್ನಿ ಆಗಿರುತ್ತೆ, ಒಂದೊಂದ್ಸಲ ಈಸಿಯಾಗೂ ಕೂಡ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲು, ನಿಮ್ಮ ತಂದೆಯ ಮಗಳ ಗಂಡನ ಅಕ್ಕನಾದ ತಂಗಿಯ ಹೆಸರೇನು, ಈ ಥರ ಒಂದಷ್ಟು ಬ್ಲಡ್ ರಿಲೇಷನ್ ಥರ ಕೇಳಿರ್ತಾರೆ. ಸೊ ನೀವು ಬ್ಲ್ಯಾಂಕ್ ಆಗಿ ಉತ್ತರ ಕೊಟ್ಟರೆ ಅಲ್ಲಿ ಈಸಿ ಅಂತ ಅನ್ಕೊಬೋದು, ಬಟ್ ಅಲ್ಲೇ ಜಾಸ್ತಿ ಇಡ್ಬೋದು, ತಕ್ಷಣ ಆ ಥರ ಬಿದ್ದು ಮಾಡ್ತಾರೆ. ಸೊ ಒಂದು ಸ್ವಲ್ಪ ಥಿಂಕ್ ಮಾಡಿ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ, ಬಟ್ ಈಸಿ ಇರುತ್ತೆ ಅದು. ಇನ್ನು ಡೈರೆಕ್ಷನ್ಸ್ ಬಗ್ಗೆ ಕೇಳ್ತಾರೆ. ಮ್ಯಾಥ್ಸಲ್ಲಿ ನೋಡೋದಾದರೆ ಪರ್ಸೆಂಟೇಜ್ ಕಂಡುಹಿಡಿಯೋದು, ರೇಷಿಯೋ ಮತ್ತು ಪ್ರೊಪೋರ್ಷನ್ಸ್ದು, ಇನ್ನು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು, ಇದು ಬರುತ್ತೆ ಮ್ಯಾಥಮೆಟಿಕ್ಸಲ್ಲಿ. ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕಾಗಿರೋದು ಮ್ಯಾಥಮೆಟಿಕ್ಸಲ್ಲಿ. ಬೆಸ್ಟ್ ಬುಕ್ಸ್ನ ರೆಫರ್ ಮಾಡಿ ಅಂತ ಕೇಳಿದ್ರಿ. ಸೊ ಬೆಸ್ಟ್ ಬುಕ್ಸ್ ಅಂತ ಹೇಳಿದ್ರೆ ತುಂಬಾ ಇದೆ ಬುಕ್ಸ್ಗಳೆಲ್ಲ. ಇದೇ ಬುಕ್ಸ್ ಓದಿ ಅಂತ ನಾನು ಯಾವುದೂ ರೆಫರ್ ಮಾಡೋಕ್ಕಾಗಲ್ಲ. ಆದರೆ 1 or 2 ಅಂತ ನೋಡೋದಾದರೆ ನನಗೆ ಗೊತ್ತಿರೋ ಪ್ರಕಾರ ಜನರಲ್ ನಾಲೆಡ್ಜಲ್ಲಿ ಕರ್ನಾಟಕ ಇತಿಹಾಸ ಮತ್ತು ಸಂವಿಧಾನ, ಎನಿ ಸ್ಟ್ಯಾಂಡರ್ಡ್ ಬುಕ್ಸ್ ಆದರೂ ಕೂಡ ಆಗುತ್ತೆ. ಕರ್ನಾಟಕ ಇತಿಹಾಸದ ಬಗ್ಗೆ ಮತ್ತು ಸಂವಿಧಾನ ಕಾನ್ಸ್ಟಿಟ್ಯೂಟ್ ಬಗ್ಗೆ ಯಾವುದೇ ಸ್ಟ್ಯಾಂಡರ್ಡ್ ಬುಕ್ಸ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ನಿಮಗೆ ಅದರಲ್ಲಿ ಸೇಮ್ ಇರುತ್ತೆ. ಅದು ಕರೆಂಟ್ ಅಫೇರ್ಸು ಬಂದು ನೀವು ಲಾಸ್ಟ್ 6 monthಸಿಂದ ಏನೇನು ಕರೆಂಟ್ ಅಫೇರ್ಸ್ ಇದೆ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಕರೆಂಟ್ ಅಫೇರ್ಸ್ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ಫಾರ್ ಎಕ್ಸಾಂಪಲು, ಈ ಆಕ್ಸಿಡೆಂಟ್ ಎಲ್ಲಾಯಿತು, ಇನ್ನೊಂದೆಲ್ಲ ಆಯಿತು, ಆ ಥರ ಅಲ್ಲ ಗೈಸ್. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಕರೆಂಟ್ ಅಫೇರ್ಸು 6 monthಸಿಂದ ಒಂದು ಕವರ್ ಮಾಡೋ ಅಂಥದ್ದು, ಬೇಸಿಕ್ ಆಗಿ ತಿಳ್ಕೊಳ್ಳೋ. ಈಗ ಫಾರ್ ಎಕ್ಸಾಂಪಲು, ಮುಖ್ಯಮಂತ್ರಿ ಚೇಂಜಸ್ ಆಗ್ತಾರೆ, ಇಲ್ಲ ಬೇರೆ ಒಂದು ಪೊಸಿಷನಿಂದ ಬೇರೆ ಪೊಸಿಷನ್ಗೆ ಹೋಗ್ತಾರೆ, ಇಲ್ಲಿ ಈ ಥರ ಅನಾಹುತ ಆಗುತ್ತೆ. ಲೈಕ್ ಅನಾಹುತ ಅಂತಂದರೆ ಫಾರ್ ಎಕ್ಸಾಂಪಲ್ ಕಾಶ್ಮೀರದಲ್ಲಿ ಆಗಿದ್ದು ಗೊತ್ತಾ, ಈ ಥರ ಆ ಒಂದು ಪೂರ್ತಿ ಹೆಂಗೆ ಹೇಳ್ತಾರೆ, ಅದು ಹೆಂಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಸೊ ಕರೆಂಟ್ ಅಫೇರ್ಸು ಲಾಸ್ಟ್ 6 monthಸಿಂದ ಏನೇನಿರುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಆಗಿರೋದು ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಗೈಸ್. ಇದು ಬೆಸ್ಟ್ ಬುಕ್ಸ್ ರೆಫರ್ ಮಾಡಲಿಕ್ಕೆ. ಕರೆಂಟ್ ಅಫೇರ್ಸ್ ಬುಕ್ಸ್ಗಳು ತುಂಬ ಸಿಗುತ್ತೆ, ನೀವು ಅದನ್ನು ನೋಡಿ. ಲಾಸ್ಟ್ 6 monthಸು ರೀಸೆಂಟಾಗಿ ಇರುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಕನ್ನಡದಲ್ಲಿ ಬುಕ್ಸ್ ರೆಫರ್ ಮಾಡೋದಾದರೆ ಕನ್ನಡ ಗ್ರಾಮರು ಬಂದು RS ನಂಜುಂಡಸ್ವಾಮಿ ಅವ್ರದ್ದಿದೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಅವರು ಹೈಸ್ಕೂಲ್ ಲೆವೆಲು, PUC ಲೆವೆಲ್ ಇದೆಲ್ಲ ಕವರ್ ಮಾಡಿದ್ದಾರೆ. ಆ ಒಂದು ಬುಕ್ಸ್ನ ರೆಫರ್ ಮಾಡ್ಬೋದು. ಜೊತೆಗೆ PSI, FDA, STA ಕನ್ನಡ ಬುಕ್ಸ್ಗಳು ಬರುತ್ತೆ. ಸೊ ಅದು ರಿಲೇಟೆಡ್ ಆಗಿರುವಂಥದ್ದು ಒಂದಷ್ಟು ಕನ್ನಡ ಬುಕ್ಸ್ಗಳು, ಅದನ್ನು ಕೂಡ ರೆಫರ್ ಮಾಡ್ತೀನಿ. ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ತಗೊಳ್ಳೋದಾದರೆ RS ಅಗರ್ವಾಲ್ ಅಂತ ಬೇಸಿಕ್ ಲೆವೆಲ್ ಮ್ಯಾಥಮೆಟಿಕ್ಸ್ ಇದೆ. ಸೊ ಇದನ್ನು ರೆಫರ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಅಲ್ಲಿ ಕವರ್ ಆಗುತ್ತೆ. RS ಅಗರ್ವಾಲ್ ಅವ್ರದ್ದು. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ ಬುಕ್ಸ್ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀ KMF ಅಂತ ಅಲ್ಲ, PSI, FDA, STA, ಬ್ಯಾಂಕಿಂಗ್, ಈ ಥರ ಒಂದಷ್ಟು ಎಕ್ಸಾಮ್ಸ್ದು ಒಂದು ಬುಕ್ಸ್ ಬರುತ್ತೆ ಗೊತ್ತಾ. ಸೊ ಅದು ರೀಸೆಂಟ್ ಯಾವುದಿದೆ ಅದ್ರ ಕಡೆ ಬುಕ್ಸ್ ತೊಗೊಂಡು ಓದಿದ್ರೆ ಅದು ಕೂಡ ಒಂದು ರೆಫರೆನ್ಸಲ್ಲಿ ಸಿಗುತ್ತೆ. ಇನ್ನು ಟೆಕ್ನಿಕಲ್ ಪೋಸ್ಟಲ್ಲಿ ITI ಡಿಪ್ಲೊಮೊ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ ಗೈಸ್. ಮತ್ತು ಡೈರಿ ಸೈನ್ಸ್ ಬೇಸಿಕ್ ನೋಟ್ಸ್ ಬರುತ್ತೆ, ಆ ನೋಟ್ಸ್ನ ತಗೊಳ್ಳಿ. ಸೊ ಇಷ್ಟು ರೆಫರೆನ್ಸ್ ಬುಕ್ ಆಗುತ್ತೆ. ಇನ್ನು ಕ್ವಶನ್ ಪೇಪರ್ ಹೇಗೆ ಕಲೆಕ್ಟ್ ಮಾಡೋದು, ಸೊ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದರೆ ನನಗೆ ಶೇರ್ ಮಾಡಿ. ಸೊ ಮೇಲ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿ, ಈ ಥರ ತುಂಬ ಬಂದಿದೆ ಕಮೆಂಟ್ಸು. ಕ್ವಶನ್ ಪೇಪರ್ ಸಿಗೋದು ಅಂದರೆ ಗಾಯ್ಸ್ ಪ್ರೀವಿಯಸ್ KMF ಕ್ವಶನ್ ಪೇಪರ್ಸು ಎಕ್ಸಾಮ್ಸು. ಸೊ ಪಬ್ಲಿಕಲ್ಲಿ ಆಲ್ಮೋಸ್ಟ್ ಯಾವುದು ಸಿಗೋಕ್ಕೆ ಹೋಗಲ್ಲ. 1 or 2 ಇರ್ಬೋದು, ವೀಡಿಯೋಸ್ ಯಾರೆಲ್ಲ ಮಾಡಿದರೆ ಸಿಗುತ್ತೆ. ನಾನು ಕೂಡ ಲಾಸ್ಟ್ ಅಟೆಂಡ್ ಮಾಡಿದ್ನಲ್ಲ ಅದರದ್ದೊಂದು ವಿಡಿಯೋ ಮಾಡಿದೆ, ಅದರಲ್ಲಿ ಏನೇನಿತ್ತು ಕ್ವಶನ್ ಅಷ್ಟು ಕೂಡ ಡಿಸ್ಕಸ್ ಮಾಡಿದೆ ನಾನು. ಬಟ್ ಸಿಮಿಲರ್ ಎಕ್ಸಾಮ್ಸ್ನ ನಾನು ರೆಫರ್ ಮಾಡ್ಬೋದು. ಸಿಮಿಲರ್ ಎಕ್ಸಾಮ್ಸ್ದು ಅಂದರೆ FDA, STA, PSI, ಗ್ರೂಪ್ C ಇದು. ಸೊ ಕಾರ್ಪೊರೇಟಿವ್ ಸೊಸೈಟಿ ಎಕ್ಸಾಮ್ಸ್ ಇದೆಲ್ಲ ಬಂದಿರುತ್ತಲ್ಲ, ಇದಿಷ್ಟು ಕ್ವಶನ್ ಪೇಪರ್ ಸಿಗುತ್ತೆ ಆಲ್ಮೋಸ್ಟು. ಸೊ ಈ ಒಂದು ಸಿಮಿಲರ್ ಎಕ್ಸಾಮ್ಸ್ ಏನೇನಿದೆ ಅದನ್ನು ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ನು ಟೆಲಿಗ್ರಾಮ್ ಚಾನಲ್ಸ್ಗಳಲ್ಲೂ ಕೂಡ ಕೆಲವೊಬ್ಬರು ಜನ ಅಪ್ಲೋಡ್ ಮಾಡಿರ್ತಾರೆ. ಬಟ್ ಯೂಟ್ಯೂಬ್ ಚಾನಲಲ್ಲೂ ಕೂಡ
ಅವರವ್ರ ಅಟೆಂಡ್ ಮಾಡಿರೋದು ಅಥವಾ ಅವ್ರಿಗೆ ಸಿಕ್ಕಿರೋದು ಎಕ್ಸಾಮ್ಸ್ ಪೇಪರ್ನ ಡಿಸ್ಕಸ್ ಮಾಡಿರ್ತಾರೆ, ಅದನ್ನು ರೆಫರ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ದು ವೆಬ್ಸೈಟ್ಸ್ನ ಚೆಕ್ ಮಾಡ್ತಾರೆ ಗೈಸ್, ಅದರಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಬಟ್ ಯಾವುದೇ ಕ್ವಶನ್ ಪೇಪರ್ ನೀವು ನೋಡಿದ್ರು ಕೂಡ 10 years ಕ್ವಶನ್ ಪೇಪರ್ ಎಲ್ಲ ನೋಡಿದ್ದೀನಿ ನಾನು, ಈ ಕ್ವಶನ್ ಬಂದೇ ಇಲ್ಲ. ಸೊ ದಯವಿಟ್ಟು ಆ ಥರ ಅಡಿಕ್ಟ್ ಆಗೋಕ್ಕೆ ಹೋಗ್ಬಿಡಿ. ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್, ನಾಟ್ ಎಕ್ಸಾಕ್ಟ್ ಸೇಮ್ ಪೇಪರ್. ಓಕೆನಾ? ಎಕ್ಸಾಕ್ಟ್ ಸೇಮ್ ಪೇಪರ್ ಎಲ್ಲೂ ಕೂಡ ಬರಲ್ಲ. ನೀವು 10 years ಕ್ವಶನ್ ಪೇಪರ್ ನೋಡಿರ್ತೀರಾ, 1 or 2 ಕ್ವಶನ್ಸ್ ಬರೋದೇ ಹೆಚ್ಚು. ಕೆಲವೊಂದು ಟೈಮಲ್ಲಿ 10 years ಕ್ವಶನ್ ಪೇಪರ್ ನೋಡಿರ್ತೀರಾ, ಮೋಸ್ಟ್ ಕ್ವಶನ್ಸ್ ಬಂದಿರುತ್ತೆ ರಿಪೀಟ್ ಆಗಿ. ಸೊ ಯಾವಾಗ ಯಾವ ಥರ ಬರುತ್ತೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಬಟ್ ಅದಕ್ಕೆ ಅಂತಲೇ ಪೂರ್ತಿ ನೀವು ಓದಿದ್ದೀನಿ ಅದರಲ್ಲೇ ಬಂದ್ಬಿಡುತ್ತೆ ಆ ಥರ ಫಿಕ್ಸ್ ಆಗೋಕ್ಕೆ ಹೋಗ್ಬಿಡಿ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸೊ ಈ ಥರ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅಂತ ನೋಡಿದ್ರೆ ಇಂಪಾರ್ಟೆಂಟ್ KMF ಕ್ವಶನ್ಸ್. KMF ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸು ಯಾವ್ದ್ಯಾವ್ದು ಬರುತ್ತೆ ಯಾವ ಥರ ಅಂತ ನೋಡಿದ್ರೆ, KMF ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ? ಸೊ 1974 KMF ಎಸ್ಟಾಬ್ಲಿಷ್ ಆಗಿದ್ದು 1974. ಮತ್ತು KMF ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬ್ಯಾಂಗ್ಳೂರ್. ಆ್ಯಂಡ್ KMF ಪ್ರೆಸಿಡೆಂಟ್ ಯಾರು? ಅದು ಈ ಕರೆಂಟಲ್ಲಿ ಯಾರ್ಯಾರು ಇರ್ತಾರೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾನೊಂದು ಹೇಳೋದು, ನೀವು ಅದಕ್ಕೆ ಫಿಕ್ಸ್ ಆಗೋದು ಬೇಡ. ನೀವು ಎಕ್ಸಾಮ್ನ ಅಟೆಂಡ್ ಮಾಡುವಾಗ ಅವ್ರು ಎಕ್ಸಾಮ್ ನೋಟಿಫಿಕೇಷನ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಆ ಟೈಮಲ್ಲಿ ನೀವು ಈ ಒಂದು ಇದನ್ನು ಸರ್ಚ್ ಮಾಡ್ಕೊಳ್ಳಿ, KMF ಪ್ರೆಸಿಡೆಂಟ್ ಅವಾಗ ಯಾರಿದ್ದಾರೆ ಅಂತ. ಕೆಲವು ಚೇಂಜಸ್ ಆಗ್ತಾ ಇರುತ್ತಲ್ಲ. ಸೊ ಕರ್ನಾಟಕ ಮಿಲ್ಕ್ ಬ್ರ್ಯಾಂಡ್ ನೇಮ್ ಏನು ಗೈಸ್? ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಗೊತ್ತಿಲ್ಲ ನಿಮಗೆ ಅಂದರೆ KMF ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ? ಕರ್ನಾಟಕ ಮಿಲ್ಕ್ ಬ್ರ್ಯಾಂಡ್ ನೇಮ್ ಏನು ಹೇಳಿ ಹೇಳ? ಗೊತ್ತಿದೆ ಎಲ್ಲರಿಗೂ. ಸೊ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ಗೊತ್ತಿದೆ ಅಂತ ನೋಡೋಣ. ಕರ್ನಾಟಕ ಮಿಲ್ಕ್ ಬ್ರ್ಯಾಂಡ್ ನೇಮ್ ಏನು? ಕರ್ನಾಟಕದ ಮಿಲ್ಕ್ ಬ್ರ್ಯಾಂಡ್ ನೇಮ್ ಏನು? ಸೊ ಕೇಳಿಸ್ಕೊಂಡ್ರಿಲ್ಲ, ಕರ್ನಾಟಕದ ಮಿಲ್ಕ್ ಬ್ರ್ಯಾಂಡ್ ನೇಮ್ ಏನು? ಕಮೆಂಟ್ ಬಾಕ್ಸಲ್ಲಿ ಯಾರ್ಯಾರು ಗೊತ್ತು ಉತ್ತರ ಮೆನ್ಷನ್ ಮಾಡಿ. ನನಗೆ ಗೊತ್ತಿದೆ, ಸೊ ನೋಡೋಣ. ಯಾಕೆಂದರೆ ಅದು ಗೊತ್ತಿಲ್ಲ ಅಂದರೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗಲ್ಲ, ವೇಸ್ಟ್ ಅನ್ಸ್ಬಿಡುತ್ತೆ. ಸೊ ಆಮೇಲೆ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡಿದ್ರೆ, ಈಗ ಫುಲ್ ಫಾರ್ಮ್ಗಳು ಕೇಳ್ತಾರೆ. ಬಮೂಲ್ ಫುಲ್ ಫಾರ್ಮು, ಮೈಮೂಲ್ ಫುಲ್ ಫಾರ್ಮು. ಫಾರ್ ಎಕ್ಸಾಂಪಲ್ ಬಮೂಲು ಬೆಂಗಳೂರು ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಈ ಥರ ಮೈಮೂಲ್ ಫುಲ್ ಫಾರ್ಮ್ ಈ ಥರ ಎಲ್ಲ ಕೇಳ್ತಾರೆ. ಎಲ್ಲ ಯೂನಿಯನ್ಸ್ದು ಫುಲ್ ಫಾರ್ಮ್ನ ತಿಳ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸ್ ತುಂಬ ಬರ್ತಾ ಇರುತ್ತೆ ಗೈಸ್. ಸೊ ಫೈನಲ್ ಆಗಿ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಪ್ರಿಪ್ರೇಷನ್ ಟಿಪ್ಸ್ ಕೊಡೋದಾದರೆ, ಡೈಲಿ ಒಂದು 2 to 3 hours ನೀವು ಸ್ಟಡಿಗೆ ಅಂತಲೇ ಸೀಮಿತ ಮಾಡ್ಕೊಳ್ಳಿ, ಫಿಕ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನು ಲಾಕ್ ಮಾಡ್ಕೊಳ್ಳಿ. ಡೈಲಿ ಒಂದು 2 to 3 hours ಸ್ಟಡಿ, ಓದು ಸ್ಟಡಿ ಮಾಡ್ತಾ ಇರಿ. ವರ್ಕಿಂಗಲ್ಲಿರೋರಿಗೆ ಕಷ್ಟ ಆಗ್ಬೋದು, ಬಟ್ ಬ್ಯಾಲೆನ್ಸ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನು ಕನ್ನಡ ಮತ್ತು GK ಏನಿದೆ ಜನರಲ್ ನಾಲೆಜು, ಇದನ್ನು ಡೈಲಿ ಚೆಕ್ ಮಾಡ್ಕೋತಾ ಇರಿ. ನಿಮಗೆ ಕನ್ನಡದು ಮತ್ತು ಜನರಲ್ ನಾಲೆಡ್ಜ್ನ ಡೈಲಿ ಪ್ರಾಕ್ಟೀಸ್ ಮಾಡಿದಷ್ಟು, ಸೊ ಅದು ಪ್ರಾಕ್ಟೀಸ್ ಅಂದರೆ ನೋಡ್ತಾ ಹೋಗೋದಿಲ್ಲ, ತಿಳ್ಕೊಬೇಕು ಅದ್ರ ಬಗ್ಗೆ. ಸೊ ಆವಾಗ ಎಲ್ಲೋ ಒಂದ್ಸಲ ಎಕ್ಸಾಮ್ ಬರೆಯುವಾಗ ನೀವು ಹೌದು ಇದನ್ನೆಲ್ಲೋ ನಾನು ಓದಿದೆ, ಇದೆಲ್ಲೋ ನಾನು ಕೇಳಿದೆ ಅನ್ನೋದು ನಿಮಗೆ ಬಂದ್ಬಿಡುತ್ತೆ. ಸೊ ಅದು ಇನ್ನು ವೀಕ್ಲಿ ಒಂದು ಮಾಕ್ ಟೆಸ್ಟ್ ಕೊಟ್ಕೋತಾ ಇದ್ದೀನಿ ನೀವೇ. ಅಂದರೆ ಈಗ ಕ್ವಶನ್ ಪೇಪರ್ಸ್ ಒಂದು ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ, ಸಿಮಿಲರ್ ಕ್ವಶನ್ ಪೇಪರ್ಸು. ಅದರಲ್ಲಿ ಒಂದಷ್ಟು ಕ್ವಶನ್ಸ್ನ ನೀವೇ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಏನು ಟೈಮಿಂಗ್ಸ್ ಇದೆ ಫಿಕ್ಸ್ ಮಾಡ್ಕೊಳ್ಳಿ, ನೀವೇ ಆ ಕ್ವಶನ್ ಪೇಪರ್ನ ಮಾಕ್ ಟೆಸ್ಟ್ ಥರ ಕೊಟ್ಕೊಳ್ಳಿ ಕಂಪ್ಲೀಟು. ಸೊ ಆವಾಗ ನೀವು ನೆಕ್ಸ್ಟ್ ಅದರಿಂದ ಏನು ಯೂಸು ಅಂದರೆ, ನೆಕ್ಸ್ಟ್ ನೀವು ರಿಯಲ್ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಹೋದಾಗ ಫುಲ್ ಪ್ಯಾನಿಕ್ ಆಗಲ್ಲ, ಬ್ಲ್ಯಾಂಕ್ ಆಗಲ್ಲ. ಫಸ್ಟ್ ಏನು ಮಾಡಬೇಕು, ಹಿಂಗೆ ಏನು ಅನ್ನೋ ಒಂದು ಶಿವರ್ ಆಗಲ್ಲ. ಸೊ ಒಂದು ಕ್ಲಾರಿಟಿ ಇರುತ್ತೆ ನಿಮಗೆ ಎಕ್ಸಾಮ್ಸ್ಗೆ ಹೋಗುವಾಗ. ನಾನು ಪರ್ಫೆಕ್ಟ್ ಆಗಿದ್ದೀನಿ, ಕ್ಲಾರಿಟಿ ಆಗಿದ್ದೀನಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಫುಲ್ ತಿಳ್ಕೊಂಡಿದ್ದೀನಿ ಅನ್ನೊಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ಆ ಕಾನ್ಫಿಡೆಂಟಿಂದ ನಿಮಗೆ ನರ್ವಸ್ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮೈಂಡ್ ಸ್ವಲ್ಪ ಬ್ಲ್ಯಾಂಕ್ ಆಗೋದು ಕೂಡ ರಿಲೀಫ್ ಆಗುತ್ತೆ. ಆ ಥರ ಪ್ರೀವಿಯಸ್ ಕ್ವಶನ್ ಪೇಪರ್ನ ರಿವೈಸ್ ಮಾಡಿ ಅಂತ ಹೇಳೋದಲ್ಲ. ಸೊ ನನಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ನನ್ನ ಹತ್ರ ನೋಡ್ತೀನಿ, ಸಿಕ್ಕಿದ್ರೆ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ವಿಡಿಯೋ ಮಾಡ್ತೀನಿ. ಸಿಕ್ಕಿದ್ರೆ ನಿಮಗೆ ದಯವಿಟ್ಟು ಅದನ್ನು ರೆಫರ್ ಮಾಡಿ. ನೋಟಿಫಿಕೇಷನ್ ಬಂದಾಗ ದಯವಿಟ್ಟು ಪ್ಯಾನಿಕ್ ಆಗೋಕ್ಕೆ ಹೋಗ್ಬಿಡಿ. ಈಗ ಆಲ್ರೆಡಿ ನೀವು ಎಲ್ಲ ಪ್ರಿಪೇರ್ ಆಗ್ತಾ ಇದ್ದರೆ ಅದು ಪ್ಯಾನಿಕ್ ಆಗೋಂಥ ಅವಶ್ಯಕತೆನೇ ಇರಲ್ಲ. ನೋಟಿಫಿಕೇಷನ್ ಬಂತ ನಾನು ರೆಡಿ ಇದ್ದೀನಿ ಅನ್ನೋ ಥರ ಇರಬೇಕು ಇಷ್ಟು. ಇನ್ನು ಅಡಿಷನಲ್ ಆಗಿ ಕಾಮನ್ ಆಗಿ ಡೌಟ್ಸ್ ಇರುವಂಥದ್ದು, ಅಪ್ಲಿಕೇಶನ್ ಹಾಕಿದ್ಮೇಲೆ ಎಕ್ಸಾಮು ಕ್ಯಾನ್ಸಲ್ ಆಗುತ್ತಾ? ಈಗ ಸ್ವಲ್ಪ ಪಬ್ಲಿಕ್ ಆಗಿತ್ತು, ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿದೆ ಅದು ಇದು ಅಂದ್ಕೊಂಡು
ರೇರ್ ಕೇಸಸಲ್ಲಿ ಗಾಯ್ಸ್ ಆ ಥರ ಆಗೋದು, ಅಂದರೆ ಪೋಸ್ಟ್ಪೋನ್ ಆಗ್ಬೋದು, ಆದರೆ ಕ್ಯಾನ್ಸಲ್ ಆಗೋದಂತೂ ತುಂಬಾ ರೇರ್ ಇರುತ್ತೆ. ಏನಾದರೂ ಅಲ್ಲಿ ಅಫಿಷಿಯಲ್ ಒಂದು ಕಾರಣ ಇರಬೇಕಾಗುತ್ತೆ, ಆವಾಗ ಮಾತ್ರನೇ ಕ್ಯಾನ್ಸಲೇಷನ್ ಆಗೋದು. ಅದು ಕೂಡ ತುಂಬ ರೇರ್ ಇದುವರೆಗೂ ಆಗಿರೋದು. ಸೊ ಬಟ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಅಂತೂ ತುಂಬಾ ಇರುತ್ತೆ. ಹಾಲ್ ಟಿಕೆಟ್ ಯಾವಾಗ ಬರುತ್ತೆ? ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂದರೆ ಎಕ್ಸಾಮ್ ಡೇಟ್ ಮುಂದೆ, ಎಕ್ಸಾಮ್ಗಿಂತ ಮುಂಚೆ ಒಂದು 15 ದಿನ ಅಂತ ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೆ ಗೈಸ್. ನೆಗೆಟಿವ್ ಮಾರ್ಕ್ಸ್ ಇದೆಯಾ? ನೆಗೆಟಿವ್ ಮಾರ್ಕ್ಸ್ ಅಂತ ಅಂದರೆ ಮೋಸ್ಟ್ KMF ಎಕ್ಸಾಮ್ ರಿಲೇಟೆಡಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಗೈಸ್. ನಾನು ಅಟೆಂಡ್ ಮಾಡಿದಾಗಲೂ ಕೂಡ ಯಾವುದು ನೆಗೆಟಿವ್ ಮಾರ್ಕ್ಸ್ ಇರಲಿಲ್ಲ, ಇಲ್ಲ ಅನ್ಕೋತೀನಿ, ಯಾವುದು ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಆದರೆ ನೋಟಿಫಿಕೇಶನ್ ಒಂದ್ಸಲ ಚೆಕ್ ಮಾಡಿ, ಎಕ್ಸಾಮ್ ಅನೌನ್ಸ್ ಮಾಡ್ತಾರಲ್ವಾ, ಹಾಲ್ ಟಿಕೆಟ್ ಕೂಡ ನಿಮಗೆ ಬಂದಾಗ ಹಾಲ್ ಟಿಕೆಟ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದರಲ್ಲೂ ಚೆಕ್ ಮಾಡಿ ಒಂದ್ಸಲ, ಸುಮ್ಮನೆ ಒಂದು ನಿಮಗೆ ಒಂದು ಕ್ಲಾರಿಟಿ ಇರಲಿ ಅಂತ ಅಷ್ಟೇ. ಬಟ್ ನೆಗೆಟಿವ್ ಮಾರ್ಕ್ ಇರೋದಿಲ್ಲ. ಸೊ ಎಕ್ಸಾಮ್ ಒಬ್ರು ಕೇಳಿದ್ರು, ಎಕ್ಸಾಮ್ ಆಫ್ಲೈನಾ ಆನ್ಲೈನಾ ಅಂತ. ಖಂಡಿತವಾಗ್ಲೂ ಆನ್ಲೈನಲ್ಲಿ KMF ಎಕ್ಸಾಮ್ ಬರಲ್ಲ ಗೈಸ್. ಆಫ್ಲೈನ್ ಅಂದರೆ OMR ಬೇಸ್ಡಲ್ಲೇ ಆಗುವಂಥದ್ದು. ಸೊ ಆಫ್ಲೈನ್ ಎಕ್ಸಾಮ್ಸೇ ಇರುತ್ತೆ. ಮೆಜಾರಿಟಿ ಬಂದರೆ ಆಫ್ಲೈನ್ ಎಕ್ಸಾಮೇ ಇರೋದು. ಕಟ್ ಆಫ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಕಟ್ ಆಫ್ ಮಾರ್ಕ್ಸು ಇಷ್ಟೇ ಅಂತ ನಾವು ಒಂದು ಎಕ್ಸಾಮಲ್ಲೇ ಫಿಕ್ಸ್ ಮಾಡಲಿಕ್ಕಾಗೋಲ್ಲ. ಯಾಕೆಂದರೆ ಅದು ವೇಕೆನ್ಸಿ ಮೇಲೆ ಮತ್ತು ಪೇಪರ್ ಡಿಫಿಕಲ್ಟಿ ಮೇಲೆ ಮತ್ತು ಕ್ಯಾಟಗರಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ಚಾನ್ಸಸ್ ಇರುತ್ತೆ. ಜನರಲ್ ಆಗಿ ನೋಡೋದಾದರೆ, ಇದನ್ನು ಬಿಟ್ಟು ನಾರ್ಮಲ್ ಜನರಲ್ ಆಗಿ ನೋಡೋದಾದರೆ ಒಂದು 50 to 60% ಒಂದು ಸೇಫ್ ಸ್ಕೋರ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಇಷ್ಟು ಅದೇ ಗೈಸ್, ನಾನು ಮೊದಲೇ ಹೇಳ್ದಂಗೆ ಎಕ್ಸಾಕ್ಟ್ KMFದು ಓಲ್ಡ್ ಕ್ವಶನ್ ಪೇಪರ್ಸು ಪಬ್ಲಿಕ್ ಡೊಮೈನಲ್ಲಿ ತುಂಬಾ ಲಿಮಿಟೆಡ್ ಆಗಿ ಸಿಗುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ಸಿಮಿಲರ್ ಲೆವೆಲ್ ಎಕ್ಸಾಮ್ಸ್ನ ಆಲ್ಮೋಸ್ಟ್ ಎಕ್ಸಾಮ್ಸ್ದು ಕ್ವಶನ್ ಪೇಪರ್ನ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇಷ್ಟು ಗೈಸ್, ನನಗೇನಾದ್ರು ಮಾಡೆಲ್ ಕ್ವಶನ್ ಪೇಪರ್ ಈ ಥರ ಸಿಕ್ಕಿದ್ರೆ ಇದೇ ವಿಡಿಯೋದಲ್ಲಿ, ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲ ನನಗೆ ನನ್ನದು ಕ್ವಶನ್ ಪೇಪರ್ ಏನಾರು ಸಿಕ್ಕಿದ್ರೆ ನಾನು ಡಿಸ್ಕಸ್ ಮಾಡ್ತೀನಿ. ಇದ್ರ ಬಗ್ಗೆ ಒಂದಷ್ಟು ಯಾರ್ದಾರ ಕ್ಲಾರಿಟಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡಿಸ್ಕಸ್ ಮಾಡೋಣ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ಗೈಸ್, ಅದನ್ನು ಕೂಡ ಚೆಕ್ ಮಾಡೋಣ, ಕ್ಲಾರಿಟಿ ತೊಗೊಳ್ಳೋಣ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಗೈಸ್. ಆಲ್ಮೋಸ್ಟ್ ನನಗೆ ಎಷ್ಟು ಗೊತ್ತು ಅಷ್ಟು ಕವರ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ KMF ಬಗ್ಗೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ ಪೇಪರು ಅಥವಾ ನನ್ನದೇ ಕ್ವಶನ್ ಪೇಪರ್ ಏನಾದ್ರು ಸಿಕ್ಕಿದ್ರೆ ನೆಕ್ಸ್ಟು ಆದಷ್ಟು ಬೇಗನೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಗೈಸ್. ಏನಾದರೂ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಡಿಸ್ಕಸ್ ಮಾಡೋಣ. ನಿಮಗೇನು ಗೊತ್ತೋ ಅದನ್ನು ನನಗೆ ಹೇಳ್ಕೊಡಿ, ನನಗೇನು ಗೊತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮದು ತಪ್ಪಾಗಿದ್ದರೆ ನಾನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಅಲ್ಲ ಹಿಂಗೆ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ನಂದೇನಾದ್ರು ತಪ್ಪಾಗಿದೆ ಕಮೆಂಟ್ ಬಾಕ್ಸಲ್ಲಿ ಹಿಂಗಲ್ಲ ಹಿಂಗೆ ಅಂತ ಹೇಳಿ ಸೊ ಡಿಸ್ಕಸ್ ಮಾಡೋಣ. ಅದು ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು ಇದೆಲ್ಲ ಸುಮ್ಮನೆ ಲೇಸಿಯಾಗಿ ಕೂತ್ಕೊಂಡು ಟೈಮ್ ಪಾಸ್ಗೋಸ್ಕರ ವಿಡಿಯೋ ಮಾಡಿಕೊಂಡು ಇಲ್ಲ ವಿಡಿಯೋ ನೋಡ್ಕೊಂಡು ಕೂತ್ಕೋತಾರಲ್ಲ, ಸೊ ಅಂತಹವರು ಅಂತ ಹೇಳಿ ನಾನು ಅದನ್ನು ಅಲ್ಲಿಗೆ ಡ್ರ್ಯಾಗೆ ಮಾಡೋಕ್ಕೆ ಹೋಗಲ್ಲ, ಅಲ್ಲೇ ಅದನ್ನು ಡಿಲೀಟ್ ಮಾಡಿ ಬಿಸಾಕ್ತೀನಿ ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಹೀಗೆ ನಗಿಸ್ತಾ ಇರಿ, ಖುಷಿಯಾಗಿ ಬಿಂದಾಸಾಗಿದೆ ಅಂತ ಹೇಳ್ತಾ, ಲವ್ ಯು ಆಲ್ ಗೈಸ್, ಟೇಕ್ ಕೇರ್, ಬಾಯ್.